ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಅದೇ ದುಬೈಲಿ ಬಾಂಬ್ ಹಾಕ್ಬಿಟ್ಟವ್ರೆ, ಬುರ್ಜ್ ಖಲೀಫಾ ಹೊಡೆದಾಕ್ಬಿಟ್ಟವ್ರೆ. ಅಲ್ಲಿ ಪಕ್ಕದಲ್ಲಿ ಬಿದ್ದೋಗೋದೆ. ನೆಕ್ಸ್ಟ್ ಬುರ್ಜ್ ಖಲೀಫಾ ಟಾರ್ಗೆಟ್ ಆಗ್ಬಿಡ್ತದೆ. ಎಲ್ಲಿರೋ ಕನ್ನಡಿಗರು ಫುಲ್ ಇದಾಗ್ಬಿಟ್ಟವ್ರೆ ಅಂತ ಏನೇನೋ ಸ್ಪ್ರೆಡ್ ಆಗಿ ನ್ಯೂಸ್ ಬರ್ತೈತಲ್ಲ, ಅದ್ಯಾವುದೂ ಇಲ್ಲ. ಕೆಲವೊಂದ್ ಕಡೆ ವಾರ್ ನಡೀತೈತೆ, ಇಲ್ಲ ಅಂತಿಲ್ಲ. ಬಟ್ ಬುರ್ಜ್ ಖಲೀಫಾಗೆ ಹಾಕ್ಬಿಟ್ಟು ಹೊಡೆದಾಕ್ಬಿಟ್ಟಾರೆ ನೋಡಿ. ಇವತ್ತಿನ ವಿಡಿಯೋ ಮಾಡ್ಕೊಂಡ್ ಬಂದಿರೋದು ನಾನು. ಅಲ್ಲಿ ಹೇಳ್ದಂಗೆ ಆ ಥರದ್ದು ಏನೂ ಆಯ್ತಲ್ಲ ಇಲ್ಲಿ. ನಂದು ಸೆಕೆಂಡ್ PUC ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಡಿಗ್ರಿಗೆ ಜಾಯ್ನ್ ಆದೆ. ಡಿಗ್ರಿ ಜಾಯ್ನ್ ಆದೆ ಅಂತ ದುಬೈಲಿ ಕೆಲಸ ಸಿಕ್ತು. ದುಬೈಲಿ ಕೆಲಸ ಸಿಕ್ತು ಅಂತ ಹೋಗೋಣ ಅಂತಿದ್ರೆ 2 ವರ್ಷ ಕೊರೋನಾ ಬಂತು ಅಂತ ಓದಾದ್ಮೇಲೆ ಇಂಟ್ರೆಸ್ಟ್ ಹೋಗಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ನಾನು ತಿರ್ಗಾ ದುಬೈಗೆ ಬಂದೆ. ಕೆಲಸ ಸಿಕ್ತು ಅಂತ ನೋಡಿದ್ರೆ ವಾರ್ ನಡೀತಿಲ್ಲಿ. ಈಗ ವಾರ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟದೆ. ಈ ವಾರವೇ ಏನ್ ನನ್ನ ಅದೃಷ್ಟ ಇದೆ, ನಾನು ಬಂದಾಗೆ ಆಗದೆ. ನನ್ನ ವೀಸಾನು ಹಚ್ಚೋಕ್ಕಾಗ್ತಾ ಇಲ್ಲ. ವೀಸಾ ಎಂತಕ್ಕೆ ಹಚ್ಚೋಕ್ಕಾಗ್ತಾ ಇಲ್ಲ ಅಂದ್ರೆ ವಾರ್ ನಡೀತೈತೆ. ಯಾರ್ದು ವೀಸಾನು ಹಚ್ಚೋಕ್ಕಾಗ್ತಾ ಇಲ್ಲ. ಏರ್ಪೋರ್ಟು ಕೂಡ ಬಂದಾಗಿದೆ. ಯಾವಾಗ ಓಪನ್ ಆಗುತ್ತೋ. ನಾನು ರಿಟರ್ನ್ ಬರ್ಬೇಕೀಗ. ಆಲ್ರೆಡಿ ವೀಸಾ ನಂದು ಕ್ಲೋಸ್ ಆಗ್ಬಿಟ್ಟಿದೆ. ಇಲ್ಲ ಅಂದ್ರೆ ಫೈನ್ ಬೀಳುತ್ತೆ. ನಾನುವೇ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಏನ್ ಮಾಡಕ್ಕಾಯ್ತದೆ, ಎಲ್ಲ ಗಾಡ್ಸ್ ಪ್ಲಾನ್.